ಇವತ್ತು ತುಂಬ ರುಚಿಯಾದ ಬಾಯಲ್ಲೇ ಕರಗುವಂಥ ಸಾಂಪ್ರದಾಯಿಕವಾಗಿರೋ ಹಳೆಯ ಸ್ವೀಟ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೀನಿ, ಹಾಗಾಗಿ ಚಾಕ್ಲೇಟ್ ಕಲರ್ ಕಾಣ್ತಾ ಇದೆ. ಇದಕ್ಕೆ ನಮಸ್ಕಾರ. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಒಂದು ಬಟ್ಲು ತೆಂಗಿನಕಾಯಿ ಪೀಸಸ್ನ ಮಿಕ್ಸಿ ಮಾಡಿ ಸಣ್ಣಕ್ಕೆ ಪುಡಿ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸು, ನಿಮಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಒಂದು ಲೋಟ ರೆಡಿ ಮಾಡ್ಕೊಳ್ಳಿ. 7 ಕಪ್ ಆಗಿರೋದ್ರಿಂದ ಎಲ್ಲ ಒಂದೊಂದು ಕಪ್ ಬೇಕು. ಒಂದು 5-6 ಏಲಕ್ಕಿ, ಒಂದು 4 ಲವಂಗನು, ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 7 ಕಪ್ಪು ಸ್ವೀಟ್ ಅಂತ ಹೇಳಿದ್ದೀನಿ, ಅದಕ್ಕೆ 7 ಕಪ್ಪು. 1 ಕಪ್ ಸಕ್ಕರೆ, 1 ಕಪ್ಪು ತುಪ್ಪ, 1 ಕಪ್ ಹಾಲು, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಬೆಲ್ಲ, ಕಾಯಿ ತುರಿ, 1 ಕಪ್ಪು ಡ್ರೈ ಫ್ರೂಟ್ಸು, ಏಲಕ್ಕಿನೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಆಮೇಲೆ ಒಂದು ಟ್ರೇಗೂ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ಕೈ ಆಡ್ತಾ ಇರುವಾಗ ಮಧ್ಯ ಬಿಟ್ಟು ತುಪ್ಪ ಹಚ್ಚೋಕ್ಕೆಲ್ಲ ಆಗಲ್ಲ, ಅಷ್ಟು ಈ ಸ್ವೀಟು ಕೈ ಆಡ್ತಾನೆ ಇರಬೇಕು, ಹಾಗೆ ಕೈ ಬಿಡೋಗೆ ಹಾಗೆ ಇಲ್ಲ. ನಾನಿಲ್ಲಿ ದಪ್ಪ ತಳ ಇರೋ ಕುಕ್ಕರ್ ಪ್ಯಾನ್ ತಗೊಂಡಿದ್ದೀನಿ, ಇದರಲ್ಲಾದರೆ ಈಸಿ ಮಾಡೋಕ್ಕೆ. ಮೊದಲಿಂದಾಗಿ 1 ಕಪ್ ಹಾಲು ಹಾಕೋಣ, ಹಾಗೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟಿಲ್ದಂಗೆ ಕಡಲೆ ಹಿಟ್ಟು ಕರಸ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಹಾಕೋಣ, ಆಮೇಲೆ 1 ಕಪ್ಪು ಸಕ್ಕರೆ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆಮೇಲೆ ಒಂದೊಂದೇ ಹಾಕ್ತಾ ಹೋದರೆ ಆಯಿತು. ನೋಡಿ, ಇದು ಶುರು ಮಾಡಿದ ಮೇಲೆ ನಿಲ್ಲಿಸೋ ಹಾಗೇ ಇಲ್ಲ, ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಅದಕ್ಕೋಸ್ಕರ ದಪ್ಪ ತಳ ಇರೋ ಪಾತ್ರೆ ತಗೋಬೇಕು. ಸಾಂಪ್ರದಾಯಿಕ ಅಡುಗೆಗಳೆಲ್ಲ ಹಾಗೇ ತುಂಬ ಕಷ್ಟಪಟ್ಟೆ ಮಾಡಬೇಕು, ಅಷ್ಟೇ ರುಚಿಯಾಗಿರುತ್ತೆ. ಇದು ಮೈಸೂರು ಪಾಕಿಗಿಂತನೂ ರುಚಿ ಇರುತ್ತೆ. ಯಾಕೆಂದರೆ ಮೈಸೂರು ಪಾಕಿಗೆ ಬರೀ ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಹಾಕುತ್ತೆ. ಇದಕ್ಕೆ ಕೊಬ್ಬರಿ ಹಾಕಿದೆ, ಡ್ರೈ ಫ್ರೂಟ್ಸ್ ಹಾಕಿದೆ, ಹಾಗಾಗಿ ಇನ್ನೂ ರುಚಿ ಇರುತ್ತೆ, ಮಕ್ಕಳಿಗೂ ಹೆಲ್ತಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಟ್ರೈ ಮಾಡಿ. ಹೆಲ್ತ್ ಇನ್ನೂ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ 1 ಕಪ್ ಸಕ್ಕರೆ, 1 ಕಪ್ ಬೆಲ್ಲ ಹಾಕಿದ್ದೀನಿ. ಸಾಮಾನ್ಯ ಇದನ್ನು 2 ಕಪ್ ಸಕ್ಕರೆ ಹಾಕಿ ಮಾಡ್ತಾಯಿತ್ತು. ಕಡಲೆ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಸಕ್ಕರೆ ಜಾಸ್ತಿನೇ ಹಾಕಿ ನೋಡುವಾಗ ಜಾಸ್ತಿ ಆಯ್ತೇನೋ ಅನಿಸುತ್ತೆ, ಆದರೆ ಪರ್ಫೆಕ್ಟ್ ರುಚಿ ಬರುತ್ತೆ. ನಾನು ಎಷ್ಟೋ ವರ್ಷದಿಂದ ಇದನ್ನು ಮಾಡ್ತಾನೇ ಇದ್ದೀನಿ. ಮುಂಚೆ ಬರೀ ಸಕ್ಕರೆ ಹಾಕಿ ಮಾಡ್ತಿದ್ದೆ, ಈಗ ಬೆಲ್ಲ ಒಳ್ಳೆಯದು ಅಂತ ಅನ್ನಕ್ಕೆ ಶುರು ಮಾಡಿದ ಮೇಲೆ ನಾನು 1 ಕಪ್ ಬೆಲ್ಲ, 1 ಕಪ್ ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕೈ ಆಡ್ತಾನೇ ಇರಬೇಕು, ತಳ ಹತ್ತಕ್ಕೆ ಬಿಡಬಾರ್ದು. ಈ ಥರ ಕೈ ಆಡ್ತಾನೇ ಇದ್ದರೆ ತಳ ಬಿಡೋಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಯಿತು ಅಂತ ಫೀಲ್ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕಬೇಕು. ಮುಂಚೆ ಹಾಕಿದರೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಎಲ್ಲ ಹೊತ್ತು ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಇದು ತಳ ಬಿಡೋಕ್ಕೆ ಶುರು ಮಾಡಿದೆ ಅಂತ ಗೊತ್ತಾಗ್ತಿದ್ದಂಗೆ ಡ್ರೈ ಫ್ರೂಟ್ಸ್ ಹಾಕೋಣಂತೆ. ಅಲ್ಲಿವರೆಗೂ ಕೈ ಆಡ್ತಾನೇ ಇರೋಣ. ಅದು ಒಂದು 2-3 ಸರಿ ಮಾಡ್ತಾ ಹೋದರೆ ಬರುತ್ತೆ. ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ತಳ ಬಿಡೋಕ್ಕೆ ಶುರು ಮಾಡುತ್ತೆ, ತುಪ್ಪ ಬಿಡೋಕ್ಕೆ ಶುರು ಮಾಡುತ್ತೆ. ನೋಡಿ, ಈಗ ಡ್ರೈ ಫ್ರೂಟ್ಸ್ ಹಾಕೋಣ. 1 ಸ್ಪೂನು ಇಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರೆ ಸ್ವೀಟ್ ರುಚಿಯಾಗಿರಲ್ವಾ, ಸಖತ್ತಾಗಿರುತ್ತೆ, ಬಾಯಲ್ಲಿ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸ್ವೀಟ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕೇ ಬೇಕು, ಯಾಕೆಂದರೆ ಅಷ್ಟೇ ರುಚಿಯಾಗಿರುತ್ತೆ. ಕಷ್ಟಪಟ್ಟು ಮಾಡಿದ ಮೇಲೆ ಅಷ್ಟೇ ರುಚಿ ಇದ್ದೇ ಇರುತ್ತೆ. ಮನೆ ಮಂದಿ ಎಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ನೋ ಅಂಥ ಸ್ವೀಟು. ಎಲ್ಲಿಗಾದರೂ ಪಿಕ್ನಿಕ್ಕು, ಪ್ರವಾಸ ಹೋಗ್ತೀವಿ ಅಂತ ಅಂದಾಗ ಈ ಥರದ್ದು ಮಾಡಿ ಇಟ್ಕೊಂಡೋದ್ರೆ, ಸ್ನ್ಯಾಕ್ಸ್ ಜೊತೆ ತಗೊಂಡೋದ್ರೆ ಸೂಪರಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಎನರ್ಜಿನೂ ಇರುತ್ತೆ. ಇದು ಹೆಲ್ತಿನೂ ಆಗಿರೋದ್ರಿಂದ ಮಕ್ಕಳಿಗೆ ಎಷ್ಟು ಕೊಟ್ಟರೂ ತೊಂದರೆ ಆಗಲ್ಲ, ಮಕ್ಕಳು ಖುಷಿಯಿಂದ ತಿಂತಾರೆ. ಹಾಗಾಗಿ ಈ ಟೈಮಲ್ಲಿ ಏಲಕ್ಕಿ ಪುಡಿ ಹಾಕಬೇಕು. ನಾನು ಏಲಕ್ಕಿ ಪುಡಿ ಹಾಕಿದ ವಿಡಿಯೋ ಆಗಿಲ್ಲ. ಇದು ಹೆಲ್ತಿ ಸ್ವೀಟು ಹೌದು, ಯಾಕೆಂದರೆ ಕೊಬ್ಬರಿ ಇದೆ, ಕಡಲೆ ಹಿಟ್ಟಿದೆ, ಡ್ರೈ ಫ್ರೂಟ್ಸ್ ಇದೆ, ಬೆಲ್ಲ ಇದೆ, ಹಾಗಾಗಿ ಇದು ಆರೋಗ್ಯಕರನೂ ಆಗಿದೆ. ನೋಡಿ, ಈಗ ತಳ ಬಿಡ್ತಾ ಇದೆ, ಈಗ ಕರೆಕ್ಟ್ ಆಗಿದೆ. ಈಗ ಟ್ರೇಗೆ ಹಾಕೋಣ. ತುಪ್ಪ ಹಚ್ಚಿ ಇಟ್ಕೊಂಡಿದ್ವಲ್ಲ ಟ್ರೇ, ಅದಕ್ಕೆ ಈ ಥರ ಸುರಿದು ತಕ್ಷಣ ಒಂದು ಬಟ್ಲು ತಗೊಂಡು ಅದನ್ನು ಮೇಲಿಂದ ಪ್ರೆಸ್ ಮಾಡೋಣ. ಅದು ವಿಡಿಯೋ ರೆಕಾರ್ಡ್ ಆಗೋದಾಗಿಲ್ಲ. ರೆಡಿ ಮಾಡಿ ತಕ್ಷಣ ಕಟ್ ಮಾಡಬೇಕು ಪೀಸು, ಯಾಕೆಂದರೆ ಇದು ಗಟ್ಟಿ ಆಗುತ್ತೆ, ಹಾಗಾಗಿ ಆಮೇಲೆ ಸರಿ ಹೋಗಲ್ಲ. ಮುಂಚೆನೇ ಈ ಥರ ಕರೆಕ್ಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಸೂಪರಾಗಿರೋಂಥ 7 ಕಪ್ಪು ಸ್ವೀಟ್ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. 7 ಕಪ್ ಸ್ವೀಟನ್ನು ನಿಮಗೆ ಇಷ್ಟವಾದ ಶೇಪಲ್ಲಿ ಕಟ್ ಮಾಡಿ 1 ಗಂಟೆ ಆರೋದಕ್ಕೆ ಬಿಟ್ಬಿಡಿ. ಆಮೇಲೆ ನಂತರ ಈಗ 1 ಗಂಟೆ ಆಗಿದೆ. ಈಗ ಟ್ರೇನ ಶಿಫ್ಟ್ ಮಾಡ್ತೀನಿ. ನೋಡಿ, ಈಸಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಚಾಕ್ಲೇಟ್ ಸ್ವೀಟ್ ಅಂತ ಕಾಣುತ್ತೆ, ಆದರೆ ಬೆಲ್ಲ ಹಾಕಿರೋದ್ರಿಂದ ಈ ಬಣ್ಣ ಬಂದಿದೆ. ನೋಡಿ, ಸೂಪರಾಗಿರೋ ಅಂಥ 7 ಕಪ್ಪು ಸ್ವೀಟ್ ರೆಡಿ. ಇದು ನಾವು 15 ದಿನಗಟ್ಟಲೆ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ, ರುಚಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮಕ್ಕಳು ಬೇಕು ಅಂತ ಕೇಳಿ ತಿಂತಾರೆ. ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿದೆ, ಚಾಕ್ಲೇಟ್ ಸ್ವೀಟ್ ಇದ್ದ ಹಾಗೆ ಕಾಣ್ತಾ ಇದೆ. ಸಾಂಪ್ರದಾಯಿಕ 7 ಕಪ್ ಸ್ವೀಟ್ ರೆಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಾಗ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಸ್ವೀಟ್ ಸೂಪರಾಗಿತ್ತು. ನನ್ನ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಧನ್ಯವಾದಗಳು.